ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಪಿ ಸಿ ಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ನಿಮಗೆ ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2025ಕ್ಕೆ ಅರ್ಧವಾರ್ಷಿಕ ಪರೀಕ್ಷೆ 2025ಕ್ಕೆ ಹಿಸ್ಟ್ರಿ ವಿಷಯದ ಇತಿಹಾಸ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಒಂದು ಅಲ್ಲ, 2 ಪ್ರಶ್ನೆ ಪತ್ರಿಕೆ ನೋಡೋಣ. ಇವು 2 ಕ್ವಶನ್ ಪೇಪರ್ ವೇರು ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಅದೊಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಇತಿಹಾಸ ವಿಷಯದ ಅಥವಾ ಹಿಸ್ಟ್ರಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಕ್ವಶನ್ಸ್ ರಿಪೀಟ್ ಆಗ್ತವೆ. ಸೊ 2 ಪ್ರಶ್ನೆ ಪತ್ರಿಕೆ ಕೊಡ್ತೀನಿ. ಈ 2 ಕ್ವಶನ್ ಚೆನ್ನಾಗಿ ಓದ್ಕೊಳ್ಳಿ. ತುಂಬ ಕ್ವಶನ್ಸ್ ರಿಪೀಟ್ ಆಗ್ತವೆ. ಸೊ ಕೊನೆಯವರೆಗೆ ತಪ್ಪದೆ ನೋಡಿ. ಮಿಡ್ ಟರ್ಮ್ ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಆಗ್ತದೆ, 100% ಹೆಲ್ಪ್ ಆಗ್ತದೆ. ಕೊನೆಯವರೆಗೆ ತಪ್ಪದೆ ನೋಡಿ. ಓಕೆ, ಸೊ ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸು ವೇರು ಇಂಪಾರ್ಟೆಂಟು. ಸೊ ಕೊನೆಯವರೆಗೆ ತಪ್ಪದೆ ನೋಡ್ಕೊಳ್ಳಿ. ಓಕೆ, ಬಾಯ್ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರ ಅಥವಾ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ವಿದ್ಯಾರ್ಥಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರತಿನಿಧಿಸುವ ಕ್ವಶನ್ ಪೇಪರ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಬರೋ ಪ್ರಶ್ನೆಗಳು ಅವೆಲ್ಲ ಆಗ್ತಿರ್ತವೆ. ಅವೆಲ್ಲ ಬೇಕು ಅನ್ನೋರು ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವೇನಾದ್ರು ಮಿಸ್ ಮಾಡ್ಕೊಂಡ್ರೆ ಪ್ರತಿನಿಧಿ ಮಿಸ್ ಮಾಡ್ಕೊತಾರ. ಆದ್ದರಿಂದ ಏನು ಮಾಡ್ಕೊಳ್ಳಿ, ಮಾಡಿದ್ರಾ ಜೊತೆಗೆ ಲೈಕ್ ಮೀಟು ಫ್ರೆಂಡ್ಸ್ ಶೇರ್ ಮಾಡಿ, ಶೇರ್ ಮಾಡಿ, ಸ್ವಲ್ಪ ಅವರು ಕೂಡ ಹೆಲ್ಪ್ ಮಾಡಿ. ಓಕೆ, ಬಹಳ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಅದಕ್ಕೆ ಮುಂಚೆ ನಿಮ್ಮ ಜಿಲ್ಲೆಯಲ್ಲಿ ಯಾವೆಲ್ಲ ಕ್ವಶನ್ ಪೇಪರ್ ಮುಗಿದಿವೆ, ಯಾವೆಲ್ಲ ಎಕ್ಸಾಮ್ ಮುಗಿದಿವೆ, ಎಷ್ಟು ವಿಷಯ ಮಿಡ್ ಟರ್ಮ್ ಎಕ್ಸಾಮು ಮುಗಿದಿವೆ, ಅವೆಲ್ಲ ಕ್ವಶನ್ ಪೇಪರ್ ನಾನು ಕಳಿಸ್ಕೊಡ್ಬೇಕು. ಅರ್ಥ ಆಯ್ತಾ? ಸೊ ನೀವು ಕಳಿಸೋದಿನ ತುಂಬ ವಿದ್ಯಾರ್ಥಿ ಹೆಲ್ಪ್ ಆಗ್ತದೆ. ಓಕೆ, ಯಾವ ರೀತಿ ಕಳಿಸೋದಂದರೆ ಇದೇ ಒಂದು ವಿಡಿಯೋ ಕೆಳಗಡೆ ನನ್ನ ಒಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ನಾಳೆ ಕಳಿಸ್ಬೇಕು. ಅರ್ಥ ಆಯ್ತಾ? ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಕ್ವಶನ್ ಮುಗಿದಿವೆ ಅವನ್ನೆಲ್ಲ ಕಳಿಸ್ಕೊಡಿ. ನೀವು ಕಳಿಸ್ಕೊಡೋದು ತುಂಬ ಹೆಲ್ಪ್ ಆಗ್ತದೆ. ಕಡ್ಡಾಗಿ ಕಳಿಸ್ಕೊಡಿ. ಯಾರಿಗೆಲ್ಲ ಯಾವ ಜಿಲ್ಲೆಯಲ್ಲಿ ಎಷ್ಟು ಕ್ವಶನ್ ಮುಗಿದಿವೆ ಸೊ ಅಲ್ಲಿ ಕಳಿಸ್ಕೊಡಿ, ಹೆಲ್ಪ್ ಆಗ್ತದೆ. ಓಕೆ, ಮರ್ಯಾದೆ ಕಳಿಸ್ಕೊಡಿ. ಲಿಂಕು ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ, ಕಳಿಸ್ತಾರಲ್ವಾ? ಸೊ ಕಳಿಸ್ಕೊಡಿ. ಓಕೆ, ಈಗ ನೋಡೋಣ ಕ್ವಶನ್ ಪೇಪರನ್ನು. ದ್ವಿತೀಯ ಪಿ ಯು ಸಿ ಭಾರತದ ಇತಿಹಾಸ. ಒಟ್ಟು ಪ್ರಶ್ನೆಗಳು 39, ಗರಿಷ್ಠ ಅಂಕಗಳು 80. ಸಮಯ 3 ಗಂಟೆ ಇರ್ತದೆ ನಿಮಗೆ. ಸೊ ಬಾತ್ ಇವೆ ಇಲ್ಲಿ, ಕನ್ನಡ ಮೀಡಿಯಂ ಪ್ಲಸ್ ಇಂಗ್ಲೀಷ್ ಮೀಡಿಯಂ ಇವೆ. ಸೊ ಆರಾಮಾಗಿ ನೀವು ಎರಡನ್ನೂ ನೋಡ್ಕೋಬೋದು. ಓಕೆ, ಮೊದಲಿಗೆ ಪಾರ್ಟ್ ಎಲ್ಲಿ ನಿಮಗೆ 5 ಮಲ್ಟಿಪಲ್ ಇರ್ತವೆ. 5 ಮಲ್ಟಿಪಲ್ ಇರ್ತವೆ. ಸೊ ಇವೆಲ್ಲ ಕೂಡ ನಿಮಗೆ ಅಷ್ಟೊಂದು ಟಫ್ ಇರೋದಿಲ್ಲ. ಅರ್ಥ ಆಯ್ತಾ? ಸ್ವಲ್ಪ ಮೀಡಿಯಮಲ್ಲಿ ಇರ್ತವೆ ಕ್ವಶನ್ಗಳು. ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಇಂಡಿಯಾ ಎಂಬ ಪದ ಡ್ಯಾಶಿಂದ ಬಂದಿದೆ. ಪ್ರಶ್ನೆ ಸಂಖ್ಯೆ 2, ಜೈನ ಧರ್ಮದ ಪವಿತ್ರ ಚಿಹ್ನೆ. ವಿದ್ಯಾರ್ಥಿ ಪ್ರಶ್ನೆ ಸಂಖ್ಯೆ 3, ಮೌರ್ಯ ಸಂತತಿಗೆ ಸಂಬಂಧಪಡದ ರಾಜ್ಯ. ನೋಡಿ, ಈ ರೀತಿ ಕ್ವಶನ್ ಕೇಳ್ತಾರೆ ನಿಮಗೆ. ಸಂಬಂಧಪಡದ ರಾಜ್ಯ ಅಂತ 3 ರಾಜರ ಹೆಸರನ್ನು ಕೊಡ್ತಾರೆ, ಸಂಬಂಧಪಟ್ಟ ರಾಜನ ಕೊಡ್ತಾರೆ. ಒಬ್ಬ ರಾಜರನ್ನು ಸಂಬಂಧಪಟ್ಟ ರಾಜನ ಕೊಡ್ತಾರೆ. ಸೊ ಈ ರೀತಿ ಕ್ವಶನ್ ಕೇಳ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ, ಕ್ವಶನ್ ಟೈಪನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಆನ್ಸರ್ ಗೊತ್ತಿರೋ ಕಮೆಂಟ್ ಕೂಡ ಮಾಡಿ. ಓಕೆ, ಪ್ರಶ್ನೆ ಸಂಖ್ಯೆ 4, ಉಭಯ ಕವಿ ಚಕ್ರವರ್ತಿ ಯಾರಾಗ್ತಾರೆ? ಪೊನ್ನನ, ಪಂಪನ, ರನ್ನನ, ರಾಘವಾಂಕನ. ಇನ್ನು ಪ್ರಶ್ನೆ ಸಂಖ್ಯೆ 5, ಮೊಘಲ ಸಂತತಿಯ ಸ್ಥಾಪಕ ಯಾರು? ನೋಡ್ಕೊಳ್ಳಿ. ನಂತರ 2ನೇ ಮನೆಯಲ್ಲಿ ನಿಮಗೆ ಬಿಟ್ಟ ಸ್ಥಳ ಇರ್ತವೆ. ಬಿಟ್ಟ ಸ್ಥಳ 5 ಪ್ರಶ್ನೆ ಇರ್ತವೆ. ಅರ್ಥ ಆಯ್ತಾ? 5 ಮಾರ್ಕ್ಸಿಗೆ ಬಿಟ್ಟ ಸ್ಥಳ ಇರ್ತವೆ. ಬ್ರಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ನೀವು ಸರಿಯಾದ ಪದವನ್ನು ಆರಿಸಿ ಬರಬೇಕು. ಓಕೆ, ತುಂಬಾ ಈಸಿ ಪ್ರಶ್ನೆ ಇರ್ತವೆ, ನೋಡ್ಕೊಳ್ಳಿ. 5 ಬಿಟ್ಟ ಸ್ಥಳ ಪ್ರಶ್ನೆಗಳು ಇರ್ತವೆ. ಅದಾದ ನಂತರ ಬರುವಂಥದ್ದು ನಿಮಗೆ ಹೊಂದಿಸಿ ಬರೆಯಿರಿ. 3ನೇ ಮನೆಯಲ್ಲಿ ಹೊಂದಿಸಿ ಬರೆಯಿರಿ. ಇವು ಕಡೆ 5 ಕ್ವಶನ್ ಇರ್ತವೆ. ಓಕೆ, ಹೊಂದಿಸಿ ಬರೆಯಿರಿ 5 ಕ್ವಶನ್ ಇರ್ತವೆ. ಎ ಇಂದ ಬಿಗೆ ನೀವು ಮ್ಯಾಚ್ ಮಾಡಬೇಕು, ಮ್ಯಾಚ್ ಮಾಡಿಟ್ಟು ಬರೀಬೇಕು. ಇಲ್ಲಿ ಎಲ್ಲ ಕೂಡ ಕೇಳ್ತಾರೆ. ಕೃತಿಗಳನ್ನ ಕೇಳ್ತಾರೆ, ಅಥವಾ ಸಂಹಿತೆಗಳನ್ನ ಕೇಳ್ತಾರೆ, ಅಥವಾ ಹೊಂದುವ ಪದವನ್ನು ಕೊಡ್ತಾರೆ. ಸೊ ಹೇಗೆ ಹೊಂದುವ ಪದವನ್ನು ಇನ್ನೂ ಕೊಡ್ತಾರೆ, ನೋಡ್ಕೊಳ್ಳಿ. ಸೊ 5 ಮಾರ್ಕ್ಸಿಗೆ ಇರ್ತದೆ ಕೂಡ. ನಂತರ 4ನೇ ಮನೆಯಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅರ್ಥ ಆಯ್ತಾ? ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ 5 ಮಾರ್ಕ್ಸಿಗೆ ಇರ್ತದೆ. ಆಯ್ತಾಯ್ತಾ? ಸೊ ಇಲ್ಲಿ ಯಾವುದೇ ಚಾಯ್ಸ್ ಇರೋದಿಲ್ಲ, 5 ಬರೀಲೇಬೇಕು. ಓಕೆ, ಎಲ್ಲ ಕೂಡ ಕ್ವಶನ್ ಇಂಪಾರ್ಟೆಂಟು. ಚೆನ್ನಾಗಿ ನೋಡ್ಕೊಳ್ಳಿ. ರಿಪೀಟ್ ಆಗ್ತವೆ ಕ್ವಶನ್ಗಳು. ಸೊ ಇನ್ನೂ ಹಾಕ್ತೀನಿ ನಿಮಗೆ, ಈ ವರ್ಷದ ಕೂಡ ಹಾಕ್ತೀನಿ. 2025 ಹಾಕ್ತೀನಿ. ಸೊ 2024 ಕೂಡ ನೋಡ್ಕೊಳ್ಳಿ. 2025 ಮತ್ತು 24 ಸೊ ಅಷ್ಟು ನೋಡ್ಕೊಳ್ಳಿ ಸಾಕು. ಆರಾಮಾಗಿ ನೀವು ಪಾಸ್ ಮತ್ತು ಸ್ಕೋರ್ ಕೂಡ ಮಾಡ್ಬೋದು. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ರಿಪೀಟ್ ಆಗ್ತವೆ ಕ್ವಶನ್ಗಳು. 12ನೇದು, ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು? ವೇರಿ ಇಂಪಾರ್ಟೆಂಟು. ಫಿಕ್ಸ್ ಕೇಳ್ತಾರೆ ಈ ಒಂದು ಕ್ವಶನ್ನ, ಪ್ರತಿ ವರ್ಷ ಕೇಳ್ತಾ ಇದ್ದಾರೆ, ನೋಡ್ಕೊಳ್ಳಿ. ಇನ್ನು 13ನೇ ಪ್ರಶ್ನೆ, ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು? ವೇರಿ ಇಂಪಾರ್ಟೆಂಟು. 14ನೇದು, ಕಾನೇಶನ ರಾಜಧಾನಿ ಯಾವುದು? ಇನ್ನು 15, ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಿಲಾಶಾಸನ ಯಾವುದು? ವೇರಿ ಇಂಪಾರ್ಟೆಂಟು. 16, ರಾಷ್ಟ್ರಕೂಟರ ರಾಜ್ಯ ಲಾಂಛನ ಯಾವುದು? ಸೊ ನೋಡ್ಕೊಳ್ಳಿ 5 ಪ್ರಶ್ನೆಗಳನ್ನು. ನಂತರ ಭಾಗ ಬಿಯಲ್ಲಿ ಪಾರ್ಟ್ ಬಿಯಲ್ಲಿ ನಿಮಗೆ ಏನಿರ್ತಾವೆ ಅಂದರೆ 2 ಮಾರ್ಕ್ಸ್ ಇರ್ತವೆ. ಈ ಕೆಳಗಿನ ಯಾವುದಾದ್ರು 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳು ತರಿಸಿ. 2 ಪ್ರಶ್ನೆ 8 ಬರಬೇಕು. ಟೋಟಲಾಗಿ 16 ಮಾರ್ಕ್ಸು. ಅರ್ಥ ಆಯ್ತಾ? ಇಲ್ಲಿ ಚಾಯ್ ಇರ್ತದೆ ನಿಮಗೆ, ಇರ್ತದೆ. ಯಾವುದಾದ್ರು 8 ಬರಬೇಕು. ನೋಡಲಿ ಕ್ವಶನ್ ಯಾವ್ದು ಕೇಳ್ತಾರೆ ಅಂದ್ರೆ 17ನೇ ಪ್ರಶ್ನೆ, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರು 2 ಕಣಿವೆಗಳನ್ನ ಹೆಸರಿಸಿ. ವೇರಿ ಇಂಪಾರ್ಟೆಂಟು. ಇನ್ನು 18ನೇದು, ಮಧ್ಯ ಶಿಲಾಯುಗದ ಯಾವುದಾದ್ರು 2 ತಾಣಗಳನ್ನು ತಿಳಿಸಿ ಅಥವಾ ಹೆಸರಿಸಿ. ಫಿಕ್ಸ್ ಕೇಳ್ತಾರೆ. ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ಹೊಸ ಶಿಲಾಯುಗ. ಈ 3ರಲ್ಲಿ
ಯಾವುದಾದ್ರು 2 ತಾಣಗಳನ್ನ ಕೇಳ್ಕೊತಾರೆ. ಓಕೆ, ಮೂರನ್ನು ನೋಡ್ಕೊಳ್ಳಿ, 1 ಪಿಕ್ಸ್ ಬಂದೇ ಬರ್ತದೆ ತಾಣಗಳು. ಇನ್ನು 19 2 ಪ್ರಮುಖ ರಾಜ್ಯಗಳು ಹೆಸರಿಸಿ. ವೇರಿಯಂ ಪಾಯಿಂಟು. ಅದೇ ರೀತಿ 20, 21, 22, 23, 24, 25, 26. ಸೊ ಇಷ್ಟರಲ್ಲಿ ನೀವು ಎಷ್ಟು ಬರಬೇಕು? 8 ಪ್ರಶ್ನೆಯನ್ನು ಬರಬೇಕು. ಓಕೆ, 8 ಪ್ರಶ್ನೆಯನ್ನು ಬರಬೇಕು, ನೋಡ್ಕೊಳ್ಳಿ. ಸೊ ಎಷ್ಟು? 27, 28, 29, 29ವರೆಗೆ ಕ್ವಶನ್ ಇವೆ. ಸೊ ಇಷ್ಟರಲ್ಲಿ ನೀವು 8 ಪ್ರಶ್ನೆ ಬರೀಬೇಕು. ಎಲ್ಲ ಕೂಡ ಇಂಪಾರ್ಟೆಂಟು, ರಿಪೀಟ್ ಆಗ್ತವೆ, ನೋಡ್ಕೊಳ್ಳಿ. ಇನ್ನು ಭಾಗ ಸಿ ಬರ್ತದೆ. ಭಾಗ ಸಿ ನಿಮಗೆ 5 ಅಂಕ ಪ್ರಶ್ನೆ ಇರ್ತವೆ. 5 ಪ್ರಶ್ನೆ 2 ಬರಬೇಕು. ಟೋಟಲಾಗಿ 10 ಮಾರ್ಕ್ಸು. ಅವ್ರು 4 ಕೊಟ್ಟಿದ್ದಾರೆ, ಆ 4ರಲ್ಲಿ ನೀವು 2 ಬರೀಬೇಕು. ಚಾಯ್ಸ್ ಇರ್ತವೆ ನಿಮಗೆ. ಓಕೆ, ಸೊ 30, 31, 32, 33 4 ಕೂಡ ಇಂಪಾರ್ಟೆಂಟು. ಅದರಲ್ಲಿ ವೇರಿಯಂ ಪಾಯಿಂಟು 30ನೇ ಪ್ರಶ್ನೆ. ಭಾರತ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ. ವೇರಿಯಂ ಪಾಯಿಂಟು ಪ್ರತಿ ವರ್ಷ ಕೇಳ್ತಾ ಇದ್ದಾರೆ, ಬರ್ತದೆ, ನೋಡ್ಕೊಳ್ಳಿ. ಇನ್ನು 31 ಚಂದ್ರಗುಪ್ತ ಮೌರ್ಯನ ಸಾಧನೆಗಳ ಬಗ್ಗೆ ವಿವರಿಸಿ. 5 ಮಾರ್ಕ್ಸ್ಗೆ ಒಬ್ಬರ ಸಾಧನೆಯನ್ನು ಕೇಳ್ತಾರೆ. ಓಕೆ, 32 ಅಕ್ಬರ್ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನು ವಿವರಿಸಿ. ಇನ್ನು 33 ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣವನ್ನು ವಿವರಿಸಿ. ನೋಡಿ, ಒಂದು ಮನೆತನದ ಬಗ್ಗೆ ವಾಸ್ತುಶೈಲಿ ಮೇಲೆ ಕೇಳ್ತಾರೆ. ವಾಸ್ತುಶಿಲ್ಪ ಅಥವಾ ವಾಸ್ತುಶೈಲಿ ಮೇಲೆ ಕೇಳ್ತಾರೆ, ನೋಡ್ಕೊಳ್ಳಿ. 5 ಮಾರ್ಕ್ಸ್ ಪೀಸ್ ಬಂದೇ ಇರ್ತದೆ. ಇನ್ನು ಪಾರ್ಟ್ ಡಿಯಲ್ಲಿ ಮೇಲೆ 10 ಅಂಕ ಪ್ರಶ್ನೆ 2 ಬರ್ತವೆ. ಅರ್ಥ ಆಯ್ತಾ? 10 ಅಂಕ ಪ್ರಶ್ನೆ 2 ಬರಬೇಕು. ಟೋಟಲ್ 20 ಮಾರ್ಕ್ಸು. ಅವ್ರು 4 ಕೊಡ್ತಾರೆ, ಆ 4ರಲ್ಲಿ ನೀವು 2 ಬರಬೇಕು. ವೇರಿಯಂ ಪಾಯಿಂಟ್ ಯಾವೆಲ್ಲ ಅಂದರೆ 34ನೇದು ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ವೇರಿಯಂ ಪಾಯಿಂಟು ಪಿಕ್ಸ್ ಬಂದೇ ಬರ್ತದೆ, ನೋಡ್ಕೊಳ್ಳಿ. ಇನ್ನು 35 ಬುದ್ಧನ ಜೀವನ ಮತ್ತು ಬೋಧನೆಯನ್ನು ತಿಳಿಸಿ ಅಥವಾ ಚಿತ್ರಿಸಿ ಅಂತ ಕೊಟ್ಟಿದ್ದಾರೆ. ಇದು 10 ಮಾರ್ಕ್ಸು. ಸೊ ಹಿಂದೂ ನಾಗರಿಕತೆ ಮತ್ತು ಬುದ್ಧನ ಜೀವನ ಮತ್ತು ಬೋಧನೆ 2ರಲ್ಲಿ ಬಂದೇ ಬರ್ತದೆ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನು 36 ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು. 37 ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗವನ್ನು ವಿಮರ್ಶಿತವಾಗಿ ವಿಶ್ಲೇಷಿಸಿ ಅಥವಾ ವಿವರಿಸಿ ಅಂತ ಕೊಡ್ತಾರೆ. ವಿಮರ್ಶಿತವಾಗಿ ಬರಿಬೇಕು ನೀವು. 10 ಮಾರ್ಕ್ಸಿಗೆ ಇರ್ತದೆ. ಓಕೆ, ಸೊ 4 ಕೂಡ ಇಂಪಾರ್ಟೆಂಟು ಬರ್ತವೆ, ಒಂದಾದ ಬಂದೇ ಬರ್ತದೆ, ಚೆನ್ನಾಗಿ ಓದ್ಕೊಳ್ಳಿ. ನಂತರ ಭಾಗ ಇಯಲ್ಲಿ ನಿಮಗೆ ಕಾಲಾನುಕ್ರಮ ಇರ್ತದೆ. ಸೊ ಇದಕ್ಕೆ 4 ಮಾರ್ಕ್ಸಿಗೆ ಇರ್ತದೆ. 4 ಮಾರ್ಕ್ಸಿಗೆ ಇರ್ತದೆ, ನೋಡ್ಕೊಳ್ಳಿ. ಸೊ ಮೊದಲು ಯಾವ್ದು ಬರ್ತದೆ, 2ನೇದು ಯಾವ್ದು ಬರ್ತದೆ, 3ನೇದು ಬರ್ತದೆ, 4ನೇದು ಯಾವ್ದು ಬರ್ತದೆ, ಗುರುತಿಸಿಬಿಟ್ಟು ಬರಿಬೇಕು ನೀವು. ನಂತರ ಲಾಸ್ಟ್ ಪ್ರಶ್ನೆ ಏನಿಸ್ತದೆ ಅಂದರೆ, ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಗುರುತಿಸಿದ ಪ್ರತಿಯೊಂದು ಸ್ಥಳದ ಬಗ್ಗೆ 2 ವಾಕ್ಯದಲ್ಲಿ ವಿವರಣೆ ನೀಡಿ. ಓಕೆ, ಭಾರತ ನಕ್ಷೆ ಕೊಟ್ಟಿರ್ತಾರೆ, ಅದರಲ್ಲಿ ಅವ್ರು ಕೊಟ್ಟ ಸ್ಥಳಗಳನ್ನು ಗುರುತಿಸಿಬಿಟ್ಟು ಅದ್ರ ಬಗ್ಗೆ 1-2 ವಾಕ್ಯದಲ್ಲಿ ಬರೀಬೇಕು. 5 ಮಾರ್ಕ್ಸು ಗುರುತಿಸೋಕ್ಕೆ, ಇನ್ನು 5 ಮಾರ್ಕ್ಸು ಅದ್ರ ಬಗ್ಗೆ ಬರೆಯೋದಕ್ಕೆ ಇರ್ತದೆ. 10 ಮಾರ್ಕ್ಸ್ಗೆ ಟೋಟಲಾಗಿ ನಕ್ಷೆ ಇರ್ತದೆ. ಓಕೆ, ನೋಡಿ ಯಾವ ಕೊಟ್ಟಿದ್ದಾರೆ: ತಕ್ಷಶಿಲಾ, ಪಾಟ್ಲಿಪುತ್ರ, ಕಂಚಿ, ಹಳೆಬೀಡು, ನಂತರ ದೆಹಲಿ ಕೊಟ್ಟಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ಎಲ್ಲ ಸ್ಥಳಗಳು ಇಂಪಾರ್ಟೆಂಟು, ಕೇಳ್ತಾರೆ, ನೋಡ್ಕೊಳ್ಳಿ. ಸೊ ಇಷ್ಟು ಆಯಿತು. ಇನ್ನು ಭಾಗ ಎಫ್ ಅಲ್ಲಿ ನೀವೇನಾದರೂ ದೃಷ್ಟಿ ವಿಕಲಚೇತನ ಇದ್ದರೆ ಅವರು ಈ ಒಂದು ಕ್ವಶನ್ ಅಟೆಂಡ್ ಮಾಡ್ಬೋದು. ಅಂದರೆ ನೀವು ವಿಸುವಲಿ ಚಾಲೆಂಜೆಡ್ ಪರ್ಸನ್ ಅಥವಾ ಚಾಲೆಂಜ್ ಸ್ಟೂಡೆಂಟ್ಸ್ ಆಗಿದ್ದರೆ ಈ ಒಂದು ಕ್ವಶನ್ ಬರೀಬೋದು. ಸೊ ಇಲ್ಲಾಂದರೆ ಎಲ್ಲ ನಾರ್ಮಲ್ ಸ್ಟೂಡೆಂಟಿಗೆ ಇದ್ರ ನಕ್ಷೆ ಇರ್ತದೆ. ಓಕೆ, ನೋಡ್ಕೊಳ್ಳಿ. ಇಷ್ಟು ಒಂದು ಪ್ರಶ್ನೆ ಪತ್ರಿಕೆ. ನಂತರ ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ. ಓಕೆ, ಇದಷ್ಟೇ ಸಾಲೋದಿಲ್ಲ ನಮಗೆ, ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ. ಸೊ ಅಲ್ಲಿ ಕೂಡ ಕ್ವಶನ್ ರಿಪೀಟ್ ಆಗ್ತವೆ. ಓಕೆ, ನೆಕ್ಸ್ಟ್ ಹೋಗೋಣ. ಸೊ ಇದು ಬಂದ್ಬಿಟ್ಟು 2ನೇ ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿ ಕೂಡ ಕ್ವಶನ್ ಸೇಮ್ ಇರ್ತವೆ. ಅರ್ಥ ಆಯ್ತಾ? ಪ್ಯಾಟರ್ನ್ ಸೇಮ್ ಇರ್ತದೆ, ಕ್ವಶನ್ ಚೇಂಜ್ ಇರ್ತವೆ ಅಷ್ಟೇ. ಅರ್ಥ ಆಯ್ತಾ? ಸೊ ಇದು ಪ್ರಶ್ನೆ ಪತ್ರಿಕೆ, ಮತ್ತು ಮೊದಲು ಕೊಟ್ಟಿದ್ದಾರೆ ಅದು, ಆಮೇಲೆ ಇದು, ನಂತರ ಈ ವರ್ಷದೊಂದು ಹಾಕ್ತೀನಿ. ಸೊ ಈ 3ನ ಚೆನ್ನಾಗಿ ಓದ್ಕೊಳ್ಳಿ, ತುಂಬ ಕ್ವಶನ್ಸು ಅಲ್ಲಿಂದ ಬಂದೇ ಬರ್ತವೆ. ಓಕೆ, ಸೊ ಇಲ್ಲಿ ಕೂಡ ಸೇಮು. ಭಾಗ ಎ ಅಲ್ಲಿ 5 ಮಲ್ಟಿಪ್ಲೈ ಇರ್ತವೆ. ನೋಡಿ, ಎಲ್ಲ ಕೂಡ ಕ್ವಶನ್ ಕೂಡ ಇಂಪಾರ್ಟೆಂಟು, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಅರ್ಥ ಆಯ್ತಾ? ಪ್ರತಿಯೊಂದು ಕ್ವಶನ್ ರಿಪೀಟ್ ಆಗ್ತವೆ. ಇನ್ನು ಬಿಟ್ಟ ಸ್ಥಳ 5 ಇರ್ತವೆ. ನಂತರ ಹೊಂದಿಸಿ ಬರೆಯರೆ 5 ಕ್ವಶನ್ ಇರ್ತವೆ. ಆಮೇಲೆ 1 ವಾಕ್ಯ ತರಿಸಿ 5 ಇರ್ತವೆ. ನಂತರ ಭಾಗ ಬಿ ಅಲ್ಲಿ 2 ಅಂಕದ ಪ್ರಶ್ನೆಗಳು 8 ಬರಬೇಕು. ಟೋಟಲಾಗಿ 16 ಮಾರ್ಕ್ಸು. ನಂತರ ಭಾಗ ಸಿ ಅಲ್ಲಿ 5 ಅಂಕ ಪ್ರಶ್ನೆ 2 ಬರಬೇಕು, ಟೋಟಲಾಗಿ 10 ಮಾರ್ಕ್ಸು. ನಂತರ ಭಾಗ ಡಿ ಅಲ್ಲಿ 10 ಅಂಕ ಪ್ರಶ್ನೆಗಳು 2 ಬರಬೇಕು, ಟೋಟಲಾಗಿ 20 ಮಾರ್ಕ್ಸು. ಇನ್ನು ಭಾಗ ಇ ಅಲ್ಲಿ ಕಾಲಾನುಕ್ರಮ 4 ಮಾರ್ಕ್ಸ್ ಇರ್ತದೆ. ಇನ್ನು ಲಾಸ್ಟ್ ಕ್ವಶನ್ ಯಾವುದು? 10 ಮಾರ್ಕ್ಸ್ಗೆ ನಕ್ಷೆ ಇರ್ತದೆ. ಸೊ ಇಷ್ಟೇ ನೋಡಿ ಇತಿಹಾಸ ಪ್ರಶ್ನೆ ಪತ್ರಿಕೆ. ಸೊ ಇಷ್ಟು ಚೆನ್ನಾಗಿ ಓದ್ಕೊಳ್ಳಿ, ನಮ್ಮ ಎಕ್ಸಾಮ್ಗೆ ಕ್ವಶನ್ ರಿಪೀಟ್ ಆಗೇ ಆಗ್ತವೆ. ಓಕೆ, ಈ ಪ್ರಶ್ನೆ ಪತ್ರಿಕೆ, ಆಮೇಲೆ ಮೊದಲು ಹೇಳಿದ್ರೆ ಅದು, ಆಮೇಲೆ ಇನ್ನೊಂದು ಹಾಕ್ತೀನಿ 2025, ಅದು ನೋಡ್ಕೊಳ್ಳಿ. ಈ 3 ನೋಡ್ಕೊಳ್ಳಿ, ಆರಾಮಾಗಿ ನೀವು ಪಾಸ್ ಆಗ್ಬೋದು, ಸ್ಕೋರ್ನು ಕೂಡ ಮಾಡ್ಬೋದು. ಸಾಕಷ್ಟು ಓದ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ, ಮತ್ತು ಕಳಿಸ್ಕೊಡಿ. ಲಿಂಕ್ ಕೆಳಗಿರ್ತದೆ ಕಮೆಂಟ್ ಬಾಕ್ಸ್ನಲ್ಲಿ, ಅಲ್ಲಿಂದ ನಿಮ್ಮ ಕ್ವಶನ್ ಪೇಪರ್ ಕಳಿಸ್ಕೊಡಿ. ಓಕೆ, ಎಲ್ಲ ಕಳಿಸ್ಕೊಡಿ. ನಿಮ್ಮ ಜೈಲಲ್ಲಿ ಎಷ್ಟು ಮುಗಿದಿವೆ ಎಲ್ಲನೂ ಕಳಿಸ್ಕೊಡಿ, ಎಲ್ಲ ಕೂಡ ಹೆಲ್ಪ್ ಆಗ್ತದೆ. ಸೊ ಥ್ಯಾಂಕ್ ಯು.